ನಾವು ಈ ವರ್ಷದಿಂದ ಹೋಬಳಿಗೊಂದು ರೆಸಿಡೆನ್ಷಿಯಲ್ ಶಾಲೆ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸುಮಾರು 60ಕ್ಕೂ ಹೆಚ್ಚು ಹೋಬಳಿಗಳಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳಿಲ್ಲ. ಈ ವರ್ಷ ಪ್ರಾರಂಭ ಮಾಡಿ ಮುಂದಿನ ವರ್ಷ ಎಲ್ಲ ಹೋಬಳಿಗಳಲ್ಲೂ ಕೂಡ ಪ್ರತಿ ಹೋಬಳಿನಲ್ಲಿ ಎಲ್ಲಿಲ್ಲ ಆ ಹೋಬಳಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆಗಿಲಿಕ್ಕೆ ತೀರ್ಮಾನ ಮಾಡಿದ್ವಿ. ಆಮೇಲೆ ಈ ಒಂದು ಹೋಬಳಿನಲ್ಲಿ ಶಾಲೆ ಇದೆಯಲ್ಲ, ಮೊದಲು ಸ್ಥಳೀಯರಿಗೆ 40% ಅಡ್ಮಿಷನ್ ಇತ್ತು, ಬೇರೆಯವರಿಗೆ 60% ಅಡ್ಮಿಷನ್ ಇತ್ತು. ಈಗ ಸ್ಥಳೀಯರಿಗೆ 75% ಅಡ್ಮಿಷನ್ನು, ಬೇರೆಯವರಿಗೆ 25%. ಅದನ್ನು ಆದೇಶ ಹೊರಡಿಸಿದ್ದೀವಿ ಈಗಾಗಲೇ. ಆಮೇಲೆ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ. ನಾವು ಕೊಟ್ಟಂಥ ಹಣ, ಯಾಕಂದರೆ ಆ ವರ್ಷನೇ ಖರ್ಚಾಗಬೇಕು, 100ಕ್ಕೆ 100 ಆ ವರ್ಷನೇ ಖರ್ಚಾಗಬೇಕು. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ, ಬೇಜವಾಬ್ದಾರಿತನದಿಂದ ಖರ್ಚು ಮಾಡದೆ ಹೋದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ನಾವು ಕ್ರಮ ಜರುಗಿಸ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಕೆಲವು ಕಡೆ ನಿಗಮಗಳಲ್ಲಿ ಹಣ ಖರ್ಚಾಗಿರೋದು ಗಮನಕ್ಕೆ ಬಂದಿದೆ. ಅದರಿಂದ MLAಗಳು MLCಗಳು ಅವ್ರನ್ನ ಮನವೊಲಿಸಿ ಆ ಹಣನ ಖರ್ಚು ಮಾಡಬೇಕು ಅಂತಕ್ಕಂಥದ್ದು. ಒಂದು ವೇಳೆ ಅಧಿಕಾರಿಗಳಿಂದ ತಪ್ಪಾದರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾಕಂದರೆ ಕಳೆದ ಸಾರಿ ಸುಮಾರು 98 ಕೋಟಿ ಹಣ ಖರ್ಚಾಗಿರಲಿಲ್ಲ. ಸೊ ಇದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದಾದ ಮೇಲೆ ಈ ಆಕ್ಷನ್ ಪ್ಲ್ಯಾನು ಅಪ್ರೂವ್ ಆಗಿ ಕೆಲಸ ಪ್ರಾರಂಭ ಆದಮೇಲೆ 3 ತಿಂಗಳ ನಂತರ ಮತ್ತೆ ಸಭೆ ಸೇರ್ತೀವಿ. ಆಗ ಈ ವರ್ಷದ ಪ್ರಗತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ.